ಸಮಯ ಮತ್ತು ಸಾಧನೆ ಎಂಬುದು ಯಾರಿಗೂ ಕಾಯುವುದಿಲ್ಲ. ಆದ್ದರಿಂದ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ ಮಾತ್ರ ಯಶಸ್ಸು ಪಡೆಯಲು ಸಾಧ್ಯ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಾಧವರೆಡ್ಡಿ ತಿಳಿಸಿದರು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ನಿಸರ್ಗ ಜ್ಞಾನ ಮಂದಿರ ಸಮೂಹ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಬುಧವಾರ ವಿಜಯ ಕರ್ನಾಟಕ ಹಮ್ಮಿಕೊಂಡಿದ್ದ ವಿಜಯ್ ಭವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪರೀಕ್ಷೆ ಸಮೀಪದಲ್ಲಿ ವಿಜಯ ಕರ್ನಾಟಕ ವಿಜಯ್ ಭವ ಕಾರ್ಯಕ್ರಮ ನಡೆಯುತ್ತಿರುವುದು ವಿದ್ಯಾರ್ಥಿಗಳಿಗೆ ಹೆಚ್ಚು ಲಾಭದಾಯಕ ಎಂದರು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ ಮಧುಗಿರಿ ಜಿಲ್ಲೆಯ ಉಪನಿರ್ದೇಶಕರಾದ ಶ್ರೀ ಮಾಧವರೆಡ್ಡಿ ಅವರು ಉದ್ಘಾಟನೆ ಮಾಡಲಿಕ್ಕೋಸ್ಕರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎರಡನೇದಾಗಿ ನಮ್ಮ ಮಧುಗಿರಿ ಜಿಲ್ಲೆಯ BO ಸಾಹೇಬರಾದಂಥ ಹನುಮಂತರಾಯಪ್ಪನವರು ಅವರು ಈ ಕೊಡಿಗೇನಹಳ್ಳಿಯಲ್ಲಿ ಹುಟ್ಟಿ ಕೊಡಿಗೇನಹಳ್ಳಿಯ ಮಣ್ಣಿನ ಮಗ ಅಂತ ಹೇಳೋದಕ್ಕೆ ತಪ್ಪಾಗಲಾರದು. ಅವರು ದಕ್ಷ ಅಧಿಕಾರಿಗಳು. ಈ ಸಭೆಗೆ ಬಂದಿರೋದಕ್ಕೆ ನಮಗೂ ಕೂಡ ನಮಗೆ ಸಂತೋಷದ ವಿಚಾರ. ಯಾಕಂದ್ರೆ ದಕ್ಷ ಅಧಿಕಾರಿಗಳಂದ್ರೆ ಟೀಚರ್ಸ್ ಅವರು ಹೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ದಕ್ಷ ಅಧಿಕಾರಿಗಳು ಅಂತ ಹೇಳ್ತಾ ಇರ್ತಾರೆ. ಈ ಶಾಲೆಯ ಕಾರ್ಯದರ್ಶಿಗಳ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ವಿಜಯ ಕರ್ನಾಟಕ ವತಿಯಿಂದ ಬಂದಿರುವಂತಹ ಸಿರಾಜ್ ಅವರೇ, ಮಿತ್ರರಾದ ಹನುಮಂತರಾಯಪ್ಪನವರೇ, ವೇದಮೂರ್ತಿ ಅವರೇ, ಹಾಗೂ ನಿಮಗೆ ಪರೀಕ್ಷೆಯನ್ನು ಎದುರಿಸುವ ಬಗ್ಗೆ ಟಿಪ್ಸನ್ನು ಕೊಟ್ಟಂತಹ ಈರಪ್ಪನವರೇ ಮತ್ತು ಶಿವಣ್ಣವರೇ, ತುಂಬ ದೂರದಿಂದ ಬಂದಿದ್ದಾರೆ. ಕೊಳ್ಳೇಗಾಲದಿಂದ ಶಿವಣ್ಣವರು ಬಂದಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಸಿಟಿ ಈರಪ್ಪನವ್ರು ಬಂದಿದ್ದಾರೆ. ಇವರೆಲ್ಲರೂ ಕರೆಸಿ, ಹಾಗೆಯೇ ಬೆಳಗ್ಗೆ ರೇವಣ್ ಸಿದ್ದಪ್ಪ ಅವರು ಮಾತಾಡೋದಿದ್ದಾರೆ. ಇವರೆಲ್ಲರೂ ಈ ವೇದಿಕೆಗೆ ಕರೆಸಿ ನಿಮಗೆ ಪರೀಕ್ಷೆ ಎದುರಿಸುವ ಒಂದಷ್ಟು ಶಕ್ತಿಯನ್ನು, ಅಂದರೆ ನಿಮಗೆ ಶಕ್ತಿ ಇಲ್ಲ ಅಂತಲ್ಲ, ಆ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವಂತಹ ಪ್ರಯತ್ನವನ್ನು ವಿಜಯೀ ಭವ ಪರೀಕ್ಷಾ ಸಿದ್ಧತಾ ಒಂದು ಕಾರ್ಯಾಗಾರ ಇದೆ. ಬೆಳಗ್ಗೆಯಿಂದ ಪಾಪ ಕೆಳಗಡೆಯಿಂದಲೇ ಕುತ್ಕೊಂಡು ಇಷ್ಟರವರೆಗೂ ಕೂಡ ಪರೀಕ್ಷೆ ಹೆಂಗೆ ಬರೀಬೇಕು ಅಂತ ಸಿದ್ಧರಾಗಿದೆ. ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಾಗಾರನ ಆಯೋಜನೆ ಮಾಡಿರ್ತಕ್ಕಂಥ ನಿಸರ್ಗ ಶಾಲೆಯವರು ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ಸಿರಜ್ ಮತ್ತು ಈ ಹೋಬಳಿಯ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳೇ, ಈ ಸಮಾರಂಭದಲ್ಲಿ ಈ ಜಿಲ್ಲೆಯ ನೇತಾರರಾದಂಥ ಮಿತ್ರರು ಆದಂಥ ಮಾಧವರೆಡ್ಡಿ ಸಾಹೇಬ್ರೆ, ಹನುಮಂತರಾಯಪ್ಪನವರೇ, ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಶ್ರೀನಿವಾಸ ಮೂರ್ತಿರವರೇ, ಆತ್ಮೀಯ ಸ್ನೇಹಿತ ಮಕ್ಕಳೇ, ನೀವೆಲ್ಲ ಇವ್ರನ್ನೆಲ್ಲ ನೋಡಿದ್ದೀರಿ. ಅವ್ರನ್ನ ಆ ವೈಟ್ ಶರ್ಟ್ ಹಾಕೊಂಡು ಕುತ್ಕೊಂಡಿದ್ದಾರಲ್ಲ, ಟಿವಿನಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ BO KN ಹನುಮಂತರಾಯಪ್ಪ, ನಿಸರ್ಗ ಜ್ಞಾನ ಮಂದಿರ ಸಂಸ್ಥೆಯ ಕಾರ್ಯದರ್ಶಿ A ಶ್ರೀನಿವಾಸ ರೆಡ್ಡಿ, ಶಿಕ್ಷಣಾಧಿಕಾರಿ ವೇದಮೂರ್ತಿ, ECO ಶ್ರೀನಿವಾಸ ಮೂರ್ತಿ, MR ಮಾಜಿ CEO ಜಯರಾಮ್, ನಿಸರ್ಗ ಜ್ಞಾನ ಮಂದಿರ ಸಂಸ್ಥೆಯ ಪ್ರಿನ್ಸಿಪಲ್ GT ಕಲ್ಪನಾ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.